ನಾನು ಸುಮಾರು ವರ್ಷಗಳಿಂದ ನಾನು ಶಾಸಕನಾಗಿದ್ದರೂ ಕೂಡ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ವಿಜಯನಗರ ಜಿಲ್ಲೆ, ಬಳ್ಳಾರಿ ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆಯಲ್ಲಿ 3 ಜಿಲ್ಲೆಗಳು ಕೂಡ ನಾನೀಗಾಗಲೇ ಶಾಸಕನ ಕಾರ್ಯ ನಡೆಸಿದ್ದೀನಿ. ಈಗ 7ನೇ ಸಾರಿ ನಾನು MLA ಆಗಿರೋದ್ರಿಂದ ಮತ್ತೆ ಕಾಂಗ್ರೆಸ್ನಲ್ಲಿ ನನಗೆ ಟಿಕೆಟ್ ಕೊಟ್ಬಿಟ್ಟು ಮತ್ತೆ ಜನಗಳು ನನ್ನ ಒಳ್ಳೆಯ ಅಭಿಪ್ರಾಯದಿಂದ ಗೆಲ್ಲಿಸಿರೋದ್ರ ಮೂಲಕ ನನಗಿಂತ ಹೆಚ್ಚಾಗಿ ಕ್ಷೇತ್ರ ಜನ ತುಂಬಷ್ಟು ಅಭಿಮಾನ, ಪ್ರೀತಿ, ಅದ್ರ ಬಗ್ಗೆ ಭಾಳ ನಿರೀಕ್ಷಣೆಯಲ್ಲಿದ್ದಾರೆ. ಭಾಳ ನೋವಾಗಿದೆ ಆ ವಿಚಾರದಲ್ಲಿ. ನನಗೆ ನನ್ನ ಮಂತ್ರಿಗಿರಿ ಬರಲಿ ಬಿಡಲಿ ಅದ್ರ ಬಗ್ಗೆ ನಾನು ನೋವಿಲ್ಲ. ಆದರೆ ಜನ ನಮ್ಮನ್ನು ನಂಬ್ಕೊಂಡಿರ್ತಕ್ಕಂಥ ಒಂದು ಸಲ ಆದರೂ ಜೀವನದಲ್ಲಿ ಒಂದು ಮಿನಿಸ್ಟ್ರ್ ನೋಡೋಣ ಅನ್ನೋ ಆಸೆ ಸಾಮಾನ್ಯ ಜನಗಳಲ್ಲಿ ಕೂಡ ಇದೆಯಲ್ಲ ಭಾವನೆಗೆ, ಅದು ಭಾಳ ನೋವು ತರ್ತಕ್ಕಂಥ ವಿಚಾರ ನನಗೆ. ಅದು ಆ ಕಾರಣದಿಂದಾಗಿ ಒಂದು ಮಂತ್ರಿ ಕೊಟ್ಟರೆ ನನಗೆ ಮುಖ್ಯವಾಗಿ ಅಲ್ಲ, ಜನಗಳ ದೃಷ್ಟಿಯಿಂದ ಆದರೂ, ಜನಗಳ ಮನಸ್ಸಿಗೋಸ್ಕರ ಆದರೂ, ಈ ಕ್ಷೇತ್ರದ ಒಂದು ಗೌರವಕ್ಕೋಸ್ಕರ ಮೊದಲಿಂದ ದುಡ್ಕೊಂಡು ಬಂದಿದ್ದ ಕ್ಷೇತ್ರ, ಯಾವಾಗಲೂ ಕೂಡ ಪಾರ್ಟಿ ಬಿಟ್ಟು ಯಾವತ್ತೂ ಮುಂದುವರೆದು ಹೋಗಿಲ್ಲ. ಇಂಥ ಒಂದು ಪಾರ್ಟಿಗೆ ಸ್ವಲ್ಪ ಗೌರವವಾಗಿ ಕೊಡ್ತಕ್ಕಂಥ ಕೆಲಸ ದಯವಿಟ್ಟು ಈ ಮಧ್ಯ ಕರ್ನಾಟಕ ಬರ್ತಕ್ಕಂಥ ಚಿತ್ರದುರ್ಗ ಜಿಲ್ಲೆ, ಬೆಂಗಾಡು ಜಿಲ್ಲೆ, ಅದರಲ್ಲಿ ಅತ್ಯಂತ ಹಿಂದುಳಿದ ತಾಲೂಕು ನಮ್ಮ ಮೊಳಕಾಲ್ಮೂರು ತಾಲೂಕು, ಈ ಕ್ಷೇತ್ರಕ್ಕೆ ಏನಾದರೂ ಮುಂದಿನ ಹೆಚ್ಚಿನ ಕೊಡುಗೆ ಕೊಡೋದಾದರೆ ದಯವಿಟ್ಟು ಈ ಸರ್ಕಾರದಲ್ಲಾದರೂ DK ಶಿವಕುಮಾರ್ ಅವರ ಸರ್ಕಾರದಲ್ಲಾದರೂ ನಾನು ಮಂತ್ರಿ ಸ್ಥಾನ ಕೊಡಬೇಕು ಅಂತೇಳಿ ನಾನು ಕೇಳ್ತಾ ಇದ್ದೇನೆ. ಒಬ್ಬ ಒಳ್ಳೆಯ ವ್ಯಕ್ತಿ ಮತ್ತು ಒಳ್ಳೆಯ ಮನಸ್ಸಿಂದ ನಮಗೆ ಮಂತ್ರಿಗಿರಿ ಸಿಗೋ ಭರವಸೆ ಇದೆ ಅಂದರೆ ಯಾರು? ಅದ್ರ ಬಗ್ಗೆ ನಾನು ಹೇಳೋಕ್ಕಾಗೋದಿಲ್ಲ. ಬಟ್ ನನಗೆ ಎಲ್ಲೋ ಒಂದು ಕಡೆ ನಂಬಿಕೆ ಇದೆ ನನಗೆ ಯಾವತ್ತು. ಯಾಕಂದರೆ 7 ಸಾರಿ ನಾನು ಗೆದ್ದಿದ್ದೀನಿ. ಆಮೇಲೆ ಸೀನಿಯರ್ ಇದ್ದಾರೆ ಎಂಬುದು ಅವ್ರಿಗೂ ಎಲ್ಲ ಮನಸ್ಸಿನಲ್ಲಿ ಒಂದು ಕಡೆ ಇದೆ. ಹೀಗಾಗಿ 1 ಸಾರಿ 2 ಸಾರಿ 3 ಸಾರಿ ಗೆದ್ದಿರೋ ಕೂಡ ನಾನೇ ಸೀನಿಯರ್ಗಳು ಅಂತ ಹೇಳಿದಾಗೆ ಆ ಥರ ಚಾಲೆಂಜ್ ತಗೊಂಡು ಮತ್ತು 7 ಸಾರಿ ಆಗಿರೋ ಗತಿ ಏನಾಗಿರಬೇಕು, ಆ ಭಾವನೆ ಕೂಡ ಅವರಲ್ಲಿ ಇರುತ್ತೆ ಅಂತ ನನಗೆ ಅಂದ್ಕೊಂಡಿದ್ದೀನಿ. ಆ ಒಂದು ಕಾರಣದಿಂದ ಎಲ್ಲ ಒಂದು ಕಡೆ ಒಳ್ಳೆ ಭಾವನೆ, ಒಳ್ಳೆ ಅವಕಾಶಗಳಿದೆ ಅಂತ ಅಂದ್ಕೊಂಡಿದ್ದೀನಿ. ಮಂತ್ರಿಗಿರಿಗೋಸ್ಕರ ಕಾಲಿಗೆ ಬೀಳೋ ಲಾಬಿಗಳು ನಡೀತವೆ ಸರ್, ನೀವು ಬೀಳಲ್ಲ? ನನಗೆ ಮೊದಲಿಂದ ನನಗೆ ಅಭ್ಯಾಸಗಳಿಲ್ಲ, ಅದು ನೆಸಿಟಿನೂ ಇಲ್ಲ. ಒಂದು ವೇಳೆ ಕ್ಷೇತ್ರಕ್ಕೆ ಭಾಳ ಒಳ್ಳೆಯದಾಗುತ್ತೆ ನಾನು ಇಲ್ದಲೇ ಅಂತಂದರೆ ಎಲ್ಲರ ಕಾಲಿಗೂ ಒಂದೇ ಸರಿ ಬಿದ್ದುಬಿಡ್ತೀನಿ ನಾನು. ನಮ್ಮ ಕ್ಷೇತ್ರಕ್ಕೂ ಒಳ್ಳೇದಾಗೋದಾದರೆ ಈ ಅಪ್ಪರ್ ಬದ್ದಲ್ಲಿ ನೀರು ತಂದು ಕೊಟ್ಟು ಎಲ್ಲ ಕ್ಷೇತ್ರಕ್ಕೂ ನೀರು ತುಂಬಿಸ್ಬಿಡ್ತೀವಿ ಅನ್ನೋ ಒಂದು ಆಶ್ವಾಸನೆ ಕೊಡೋದಾದರೆ, ಇಲ್ಲಿ ಅತ್ಯಂತ ಹಿಂದುಳಿದ ಪ್ರದೇಶಕ್ಕೆ ಕೊಟ್ಟಿರ್ತಕ್ಕಂಥ ಮೂಲಭೂತ ಒದಗಿಸ್ಕೊಡೋದಾದರೆ, ಯಾವುದೂ ತೊಂದರೆ ಇಲ್ದಂಗೆ ನಾವು ನೋಡ್ಕೊಂತೀವಿ ಅಂತ ದತ್ತು ತೊಗೊಳ್ಳೋದಾದರೆ ಇಡೀ ಸರ್ಕಾರ, ನಾನಿವತ್ತಿಗೂ ನಾನು ರಾಜೀನಾಮೆ ಕೊಟ್ಟು ಹೋಗ್ತೀನಿ. ಜೊತೆಗೆ ನಾನು ಮಂತ್ರಿಗಿರಿ ಕೇಳಲ್ಲ. ಪ್ರತಿ ಸಲ ದತ್ತು ತಗೊಳ್ಳಿ. ಪ್ರತಿ ಸಲ ಸಂಭವ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇರುತ್ತೆ, ಕೊನೆ ಕ್ಷಣದಲ್ಲಿ ಹೆಂಗೆ? ಸಂಭವ ಪಟ್ಟಿಯಲ್ಲಿ ನೀವು ಅಭಿಮಾನಿಗಳು, ಪೇಪರ್ನವರು, ಪ್ರೆಸ್ನವರು, ಮೀಡಿಯಾದವರು ಅವಕ್ಕೆ ಬೈ ಬಿಡಬಾರ್ದು ಅಂತ ಹೇಳ್ಬಿಟ್ಟು ನೀವು ನನಗೆ ಒಳ್ಳೇದಾಗಲಿ ಅಂತೇಳಿ ನೀವು ಸಂಭಾವನೆ ಪಟ್ಟಿಯಲ್ಲಿ ಅವ್ರು ಸೇರಿಸಿದ್ರೆ ನೀವು ಸೇರಿಸ್ಬಿಡ್ತೀರಿ. ಹೀಗಾಗಿ ಸಂಭಾವನೆ ಪಟ್ಟಿಯಲ್ಲಿ ಬರುತ್ತೇನೋ ಅಂತ ನನ್ನ ಅಭಿಪ್ರಾಯ. ಅಂದರೆ ರಾಜಕೀಯದಿಂದ ಸನ್ಯಾಸಿ ದೀಕ್ಷೆ ತಗೊಂಡು ಹೊರಗಡೆ ಹೋಗ್ತಕ್ಕಂಥವನ್ನಲ್ಲ, ರಾಜಕೀಯ ಇಲ್ದಿದ್ರು ಕೂಡ ಜನಸೇವೆ ಮಾಡಲಿಕ್ಕೆ ಯಾವ ವೇದಿಕೆ ಆದರೆ ನನಗೆ ಆ ಥರ ಆ ದೃಷ್ಟಿ ಇಟ್ಕೊಂಡು ಸನ್ಯಾಸಿ ಅಲ್ಲ ಅಂತ ಹೇಳಿ. ಅಭಿಮಾನಿಗಳು ಕೂಡ ಸಾಕಷ್ಟು ಕೇಳ್ತಾ ಇದ್ರು, ನೀವು ಒಂದು ಮಾತು ಕೇಳಿದ್ರೆ ನಾವು ಮೇಲ್ಮಟ್ಟದಲ್ಲಿ ಹೋಗಿ ಏನು ಮಾಡೋಕ್ಕಿದ್ದೀವಿ ಅಂತ. ಅಲ್ಲಲ್ಲ, ಆ ಅವಕಾಶಗಳು ನಾವು ಹಿಂದಿನಿಂದ ಯಾವತ್ತೂ ಕೊಟ್ಟಿಲ್ಲ. ನಮ್ಮ ಕ್ಷೇತ್ರಕ್ಕೆ ಆ ಕಪ್ ಚುಪ್ಪೆ ನಮ್ಗೆ ಯಾವತ್ತೂ ಬಂದಿಲ್ಲ. ನಮ್ಮ ಕ್ಷೇತ್ರದವ್ರು ಅಷ್ಟು ತೀಕ್ಷ್ಣವಾಗಿ ಮುಂದೋಗಿ ಈ ಥರ ಈ ವಯಲೆನ್ಸು ಈ ವಿಚಾರದಲ್ಲಿ ಕೂಡ ಇನ್ವಾಲ್ವ್ಮೆಂಟ್ ಆಗಿರ್ತಕ್ಕಂಥ ಉದಾಹರಣೆಗಳು ಎಲ್ಲಿ ಇಲ್ಲ. ಮಾನವೀಯತೆ, ಮನುಷ್ಯತ್ವ ಇರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಈ ಕ್ಷೇತ್ರದಲ್ಲಿರೋದ್ರಿಂದ ಆ ಕೆಟ್ಟ ಹೆಸರು ನನಗೋಸ್ಕರ ಅವರೇ ಯಾಕೆ ತಗೋಬೇಕು, ಆ ಕೆಲಸ ಬೇಡ ಅಂತ ಹೇಳಿದ್ರು. ಹೋಗ್ಬಿಟ್ಟು ಕೇಳಿದ ನಂತರದಲ್ಲೇ ಒಂದು ತೀರ್ಮಾನ ತಗೋಣ ಅಂತ ಹೇಳಿದ್ರು ಸರ್, ಇನ್ನೊಂದ್ಸಲ ಮಾಡ್ಕೊಳ್ಬೇಕಾದ್ರೆ ಅವ್ರ ಇಶ್ಯೂಸ್ ಇರ್ತಾವಲ್ಲ, ಅಲ್ಲಿ ಹೋಗ್ಬೇಕು ಅಂತ ಆಪ್ಷನ್ಸ್ ಇರುತ್ತಲ್ಲ, ಅವರು ಇಲ್ಲ ಅಂದಾಗ ತಾನೆ. ಈಗ ನಮ್ಗೆ ಲಾಸ್ಟಿಗೆ ಏನು ಸಿದ್ದರಾಮಯ್ಯನವರು ಮತ್ತು ಮೂವರನ್ನು ಒಂದು ಮಾತು ಕೇಳಿ ಮಾತಾಡೋಣ, ಅದು ಮುಂದುವರೆದು ಮತ್ತು ಜನ ತೀರ್ಮಾನ ಅವ್ರು ಏನು ತಗೊಳ್ತಾರೆ, ಜನ ಅಭಿಪ್ರಾಯಕ್ಕೆ ನಾವು ಬದ್ಧವಾಗಿರ್ತೇವೆ.